ಹಾಯ್ ಹಲೋ. ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಕುಲ್ಫಿ ಆ್ಯಂಡ್ ತುಂಬ ಹೆಲ್ದಿ, ತುಂಬ ಟೇಸ್ಟಿ. ಇದೇನಪ್ಪ ಹೆಲ್ದಿ, ಐಸ್ ಕ್ರೀಮಲ್ಲಿ ಏನು ಹೆಲ್ದಿ ಅಂತ ಅನಿಸ್ತಾ ಇರ್ಬೋದಲ್ವಾ. ಸೊ ನೋಡಿ, ಇದನ್ನು ನಾನು ಡಯಟ್ ಮಾಡೋರು ಕೂಡ ತಿನ್ಬೋದು, ಆ ಥರ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಇದು ನಾನು ಸ್ಪೆಷಲಿ ನನ್ನ ಮಗನಿಗೋಸ್ಕರ ಮಾಡ್ತಾಯಿದ್ದೀನಿ. ನಾವು ಔಟ್ಸೈಡ್ದು ಐಸ್ ಕ್ರೀಮ್ ತಂದು ತಿಂತಾನೇ ಇದ್ವಿ, ಬಟ್ ಅವನಿಗೆ ನಾವು ಇನ್ನೂವರೆಗೂ ಸ್ವಲ್ಪನೂ ಟೇಸ್ಟ್ ಮಾಡಿಸಿರಲಿಲ್ಲ. ಅದಕ್ಕೆ ಅವನಿಗೋಸ್ಕರ ಇವತ್ತು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಅದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಫಸ್ಟ್ ನಾನೆಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ, ಪಿಸ್ತಾ, ಬಾದಾಮ್ ಎಲ್ಲ ಸೀಡ್ಸ್ ತೊಗೊಂಡಿದ್ದೀನಿ, ಆ್ಯಂಡ್ ಕಾಜು ತೊಗೊಂಡಿದ್ದೀನಿ, ಮಖಾನ ತೊಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಸ್ವೀಟ್ಗೋಸ್ಕರ ನಾನು ಶುಗರ್ ಯೂಸ್ ಮಾಡ್ತಾಯಿಲ್ಲ, ಡೇಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರೊಳಗಡೆ ನಾನು ಕಲ್ಸಕ್ರೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಎಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಡೇಟ್ಸ್ನ ವಾಶ್ ಮಾಡಿದ ತಕ್ಷಣ ಅದರೊಳಗಡೆ ಎಲ್ಲ ಒಂದು ಡಿಶ್ ತೊಗೊಂಡ್ಬಿಟ್ಟು ಎಲ್ಲ ಹಾಕಿಬಿಟ್ಟು ಸೊ ಮಖಾನ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಇದರೊಳಗಡೆ ನಾನು ಚೆನ್ನಾಗಿ ತುಂಬ ಬಿಸಿ ಇರೋದು ಹಾಲನ್ನ ಇದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು 1 ಅವರ್ಗೋಸ್ಕರ ಸೋಕ್ ಮಾಡಿಡಿ, ಚೆನ್ನಾಗಿ ನೆನ್ಕೊಳ್ಳುತ್ತೆ. ಆ್ಯಂಡ್ ಮಖಾನ ಏನು ಹುರ್ಕೊಳ್ಳೋದೇನು ಬೇಡ, ಹಸಿದು ಹಾಗೇ ತೊಗೋಬೋದು. ಇದನ್ನು ಆಯ್ತು ನೋಡಿ, ಇಷ್ಟು ಚೆನ್ನಾಗಿ ಇದನ್ನು ಬಿಸಿ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಇದರಲ್ಲಿ ಒಂದು ಸ್ವಲ್ಪ ಓಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನನ್ನ ಹತ್ರ ಅವೈಲೇಬಲ್ ಇರಲಿಲ್ಲ, ಸೊ ಅದಕ್ಕೆ ನಾನು ಆ್ಯಡ್ ಮಾಡಿರಲಿಲ್ಲ. ಸೊ ಇದು ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ನಾನು ಇದರಲ್ಲಿ ಎವ್ರಿ ಡೇದು ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಹಾಲು ಅಂದರೆ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ, ಅದರಲ್ಲಿ ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೇಗ ಹಾಲು ಗಟ್ಟಿ ಆಗಲಿ ಅಂತ. ಸೊ ಅದ್ರಗೋಸ್ಕರ ನಾನು ಒಂದು ಸ್ವಲ್ಪ ಮಿಲ್ಕ್ ಪೌಡ್ರ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದರೊಳಗಡೆ ಮಲೈ ಥರ ಟೇಸ್ಟ್ ಬರುತ್ತೆ. ಸೊ ಇದು ತಣ್ಣೀರಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಬಿಸಿ ನೀರಲ್ಲಾದರೂ ಯೂಸ್ ಮಾಡ್ಕೊಳ್ಳಿ, ಎಲ್ಲದರಲ್ಲೂ ಮಿಕ್ಸ್ ಆಗುತ್ತೆ, ಬಟ್ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಇವಾಗ ಚೆನ್ನಾಗೆ ಹಾಲಲ್ಲಿ ನಾನು ಪೌಡ್ರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಕಲ್ಸಕ್ರೆನ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ನಾನು ಪ್ಯಾನಲ್ಲಿ ಹಾಲು ಬಿಸಿಗೆ ಆಲ್ರೆಡಿ ಇಟ್ಬಿಟ್ಟಿದ್ದೆ. 1.5 ಲೀಟ್ರನ್ನ ನೀರು ತೊಗೊಂಡಿದ್ದೀನಿ, ಅದು ಹಾಫ್ ಆಗಿಬಿಡುತ್ತಲ್ಲ. ಸೊ ಅದಕ್ಕೆ ತೊಗೊಂಡ್ಬಿಟ್ಟು ಅದರೊಳಗಡೆ ನೋಡಿ ಕಲ್ಸಕ್ರೆನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಬಿಸಿಯಲ್ಲಿ ಅದು ಮೆಲ್ಟ್ ಆಗುತ್ತೆ ಅಂತ, ಸೊ ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವೇನು ಡ್ರೈ ಫ್ರೂಟ್ ಇಟ್ಟಿದ್ರಲ್ಲ ಅದರಲ್ಲೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಲೇಟ್ ಆಗುತ್ತೆ ಅಂತ ನಾನು ಹೀಗೆ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತೇ ನನ್ನ ಹತ್ರ ಪಾರ್ಸಲ್ ಕೂಡ ಬಂದಿತ್ತು. ನಾನು ಐಸ್ ಕ್ರೀಮ್ದು ಇದು ತರಿಸ್ಕೊಂಡಿದ್ದೆ. ಇದು ನಾನು ಬೈ ಮಾಡಿರೋದು ಮೀಶೋಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕ್ವಾಂಟಿಟಿ ಏನು ಪರವಾಗಿಲ್ಲ, ಚೆನ್ನಾಗಿತ್ತು. ಬಟ್ ಅದರದ್ದು ತುಂಬ ಸ್ಮಾಲ್ ಆಗಿತ್ತು, ಚಿಕ್ಕದಾಗಿ ಬಾಕ್ಸ್ ಇತ್ತು. ಪರವಾಗಿಲ್ಲ, ಮಕ್ಕಳಿಗೆ ನಡೆಯುತ್ತೆ ಅಲ್ಲ. ಸೊ ಇದನ್ನು ನಾನು ಇವತ್ತೇ ಬಂದಿತ್ತು. ಸೊ ಅದಕ್ಕೆ ಇವತ್ತು ಟ್ರೈ ಮಾಡಿ ನೋಡೋಣ ಐಸ್ ಕ್ರೀಮು ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗನಿಗೂ ಕೂಡ ಐಸ್ ಕ್ರೀಮ್ ತಿನ್ನೋ ಥರ ಆಗುತ್ತೆ ಅಂತ. ಸೊ ನೋಡಿ, ಇದನ್ನು ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇನ್ನೊಂದು ಕಡೆ ಹಾಲು ಕುದಿ ಬರ್ತಾಯಿದೆ. ಸೊ ಇದರಲ್ಲಿ ನಾನೇನು ಪೌಡ್ರನ್ನ ನಾನು ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಸೊ ಹಾಲು ಇವಾಗ ಕಮ್ಮಿ ಆಗಿಬಿಟ್ಟಿದೆ. ಸೊ ಅದನ್ನು ನಾನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಏನು ಗಟ್ಟಿ ಆಗೋಕ್ಕೆ. ಸೊ ನಾನು ಸೋಕ್ ಮಾಡೋಕ್ಕೆ 1 ಅವರ್ ಮುಂಚೆ ನಾನು ಸೋಕ್ ಮಾಡೋಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನ ಇಟ್ಟಿದ್ನಲ್ಲ, ಇದು ಚೆನ್ನಾಗೆ ಇದು ಸೋಕ್ ಆಗಿದೆ. ಸೊ ಇದು ಇವಾಗ ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ನಾನು ಗ್ರೈಂಡರ್ ಮಾಡ್ಕೊತೀನಿ. ಸೊ ನಾನು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದರಲ್ಲಿ ಮಿಕ್ಸಿನ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಜಾಸ್ತಿ ಸಣ್ಣಗೆ ಮಾಡಬಾರ್ದು, ಹಿಟ್ಟು ಥರ ಸ್ವಲ್ಪ ಅದು ಡ್ರೈ ಫ್ರೂಟ್ಸು ಚೆನ್ನಾಗಿರೋಕ್ಕೆ ಅಂತ ನಾನು ಫುಲ್ಲು ಸಣ್ಣ ಮಾಡ್ಕೊಂಡಿಲ್ಲ. ಸುಮ್ಮನೆ ಸ್ವಲ್ಪ ಆಫ್ ಆನ್ ಮಾಡಿಕೊಂಡು ಈ ಥರ ಗ್ರೈಂಡರ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಸಣ್ಣ ಇಲ್ಲ, ಜಾಸ್ತಿ ಸಣ್ಣ ಆಗಿಲ್ಲ, ಸ್ವಲ್ಪ ಇನ್ನೂ ಇದೆ. ಸೊ ಈ ಥರ ಪರ್ಫೆಕ್ಟ್ ಆಗಿದೆ ಐಸ್ ಕ್ರೀಮ್ಗೆ. ಆಮೇಲೆ ಅದು ಏನು ಹಾಲು ಕುದೀತೈತಲ್ಲ ಅದರಲ್ಲಿ ನಾನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ಬೋಗೋಣಿ ಚಿಕ್ಕದಾಯಿತು, ಯಾಕಂದರೆ ನಾನು ಮಿಲ್ಕ್ ಪೌಡ್ರ್ ಕೂಡ ಆ್ಯಡ್ ಮಾಡಿದ್ದೆ, ಮತ್ತು ಇವಾಗ ಇದು ಹಾಕಿದ ತಕ್ಷಣ ಫುಲ್ಲಾಗೋಯ್ತು. ಸೊ ಅದಕ್ಕೆ ನಾನು ಮತ್ತೆ ಇದರೊಳಗಡೆ ಸ್ವಲ್ಪ ಇಟ್ಕೊಂಡಿದ್ದೆ, ಫುಲ್ ಹಾಕಿರಲಿಲ್ಲ. ಇದರಲ್ಲಿ ಕೆನೆ ಕೂಡ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಆಲ್ರೆಡಿ ಇತ್ತು, ನಿಮ್ಮ ಹತ್ರ ಇರಲಿಲ್ಲ ಅಂದರೆ ನೀವು ಮಾರ್ಕೆಟದು ಕೂಡ ಯೂಸ್ ಮಾಡ್ಕೋಬೋದು. ಸೊ ಐಸ್ ಕ್ರೀಮಲ್ಲಿ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನು ಕೂಡ ಹಾಕಿಬಿಟ್ಟು ಇದೂ ನಾವು ಫುಲ್ಲು ಸಣ್ಣಾಗಿ ರುಬ್ಕೋಬಾರ್ದು, ಆಫ್ ಆನ್ ಆಗಿ ನಾವು ಇದನ್ನು ರುಬ್ಕೋಬೇಕು. ಸೊ ನಾನು ಇದರಲ್ಲಿ ಮಿಲ್ಕ್ ಮೇಡ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ನಾನು ಗ್ರೈಂಡರ್ ಮಾಡ್ಕೊಂಡ್ಬಿಟ್ಟು ಸೊ ನಮ್ಮ ಹಾಲಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಫುಲ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇದರಲ್ಲಿ ಚೆನ್ನಾಗಿ ಕುದಿಯೋಕ್ಕಾಗಲ್ಲ ಅಂತ ನಾನು ಇನ್ನೊಂದು
ಚಿಕ್ಕದಾಗಿ ಒಂದು ಡಿಶ್ ತೊಗೊಂಡ್ಬಿಟ್ಟು ಅದರಲ್ಲಿ ಕೂಡ ಸೇಮ್ ಆ್ಯಡ್ ಮಾಡಿ ಅದು ಕೂಡ ಇಟ್ಬಿಟ್ಟಿದೆ ಸೈಡಲ್ಲಿ ಗ್ಯಾಸ್ ಮೇಲೆ. ಸೊ ನೋಡಿ ಅದು ಕೂಡ ಅಲ್ಲಿ ಕುದೀತಾ ಇದೆ. ಅದು ನಾನು ಬೇರೆ ಫ್ಲೇವರ್ ಮಾಡ್ತೀನಿ. ನನ್ನ ಮಗನಿಗೆ ಮ್ಯಾಂಗೋ ತುಂಬ ಇಷ್ಟ. ಸೊ ಅದರಲ್ಲಿ ನಾನು ಮ್ಯಾಂಗೋ ಯೂಸ್ ಮಾಡಿಬಿಟ್ಟು ಅದು ಬೇರೆ ನನ್ನ ಐಸ್ ಕ್ರೀಮನ್ನು ಅವನಿಗೋಸ್ಕರ ಆ್ಯಡ್ ಮಾಡ್ತೀನಿ. ಸೊ ಆಮೇಲೆ ಲಾಸ್ಟ್ ಟೈಮ್ ಮತ್ತೆ ನಾನು ಲಾಸ್ಟಲ್ಲಿ ಸಣ್ಣ ಡ್ರೈ ಫ್ರೂಟ್ಸ್ ಕೂಡ ನಾನು ಚಾಪ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಇದರಲ್ಲಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ದಪ್ಪ ಇಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ನಾನು ಮಾಡ್ಕೊಂಡಿದ್ದೀನಿ ಚಾಪರಲ್ಲೇ. ಸೊ ನಾನು ಹೇಳಿದ್ನಲ್ಲ ನನ್ನ ಮಗನಿಗೋಸ್ಕರ ಮ್ಯಾಂಗೋದು ಮಾಡ್ತೀನಿ ಅಂತ, ಅದೇ ಚಾಪರಲ್ಲಿ ಮ್ಯಾಂಗೋ ಕೂಡ ನಾನು ಹಾಕಿಬಿಟ್ಟು ಇದನ್ನು ಕೂಡ ನಾನು ತುಂಬ ಸಣ್ಣಗೆ ಮಾಡ್ತಿಲ್ಲ, ಒಂದು 2 ಟೈಮ್ಸ್ ಇದು ಮಾಡಿಬಿಟ್ಟು ನೋಡಿ ಈ ಥರ ನಾನು ಇಟ್ಟಿದ್ದೀನಿ ಇದನ್ನು. ಸೊ ಇದನ್ನು ಬೇರೆ ಹಾಲಲ್ಲಿ ಇದನ್ನು ನಾನು ಮ್ಯಾಂಗೋದು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಪ್ಲೈನ್ ಮಾಡ್ತಾ ಇರೋದು, ಇನ್ನೊಂದು ಕಡೆ ನಾನು ಮ್ಯಾಂಗೋದು ಕುಲ್ಫಿ ಮಾಡ್ತಾ ಇರೋದು. ಆ ಮ್ಯಾಂಗೋ ಅದರೊಳಗಡೆ ಮ್ಯಾಂಗೋಲಿ ನಾನೇನು ಮಿಕ್ಸ್ ಮಾಡಿಲ್ಲ, ಜಸ್ಟ್ ಮ್ಯಾಂಗೋನ ತೆಗೆದ್ಬಿಟ್ಟು ಅದನ್ನು ಚಾಪರಲ್ಲಿ ಚಾಪ್ ಮಾಡಿಬಿಟ್ಟು ಸೊ ನಾರ್ಮಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಐಸ್ ಕ್ರೀಮ್ ಕುಲ್ಫಿಯಲ್ಲಿ ನಾನು ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಬೆಳಗ್ಗೆ ಎಷ್ಟಲ್ಲೂ ಚೆನ್ನಾಗಿ ಆಗುತ್ತೆ ಇಲ್ಲ ಅಂತ ಗೊತ್ತಿರಲಿಲ್ಲ, ಬಿಕಾಸ್ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಯಾವತ್ತೂ ನಾನು ಐಸ್ ಕ್ರೀಮ್ ಮಾಡಿರಲಿಲ್ಲ. ಸೊ ಮಾಡಿದ್ದಕ್ಕೂ ತುಂಬ ಚೆನ್ನಾಗಿ ಬಂತು ರಿಸಲ್ಟ್ ಅಂತ ಅನ್ಕೋಬೋದು. ಸೊ ಫಸ್ಟ್ ಫುಲ್ ಆಯಿತು, ಇನ್ನೂ 2ರಲ್ಲಿ ಕಮ್ಮಿ ಬಿತ್ತು. ಸೊ ನಾನು ಇದರಲ್ಲಿ ನಾರ್ಮಲ್ ಹಾಕ್ತಾಯಿದ್ದೀನಿ ನೋಡಿ, ಇದು ಬಾದಾಮ್ದು, ಅದು ಮ್ಯಾಂಗೋ ಫ್ಲೇವರ್ ಅದರಲ್ಲಿದೆ. ಸೊ ಹಾಕುವಾಗ ಸ್ವಲ್ಪ ಈಚೆ ಬರ್ತಿತ್ತು, ಯಾಕಂದರೆ ತುಂಬ ಚಿಕ್ಕದಾಗಿತ್ತು. ಸ್ವಲ್ಪ ದೊಡ್ಡದಾಗಿ ಬಂದಿದ್ದರೆ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ. ಸೊ ಎಲ್ಲನ ನಾನು ಇವಾಗ ಪ್ಯಾಕ್ ಮಾಡಿಬಿಟ್ಟು ಇದನ್ನು ಓವರ್ ನೈಟ್ಗೋಸ್ಕರ ಫ್ರೀಝರಲ್ಲಿ ಇಡ್ತೀನಿ. ಆ್ಯಂಡ್ ಟೇಸ್ಟಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹೆಲ್ದಿ ಕೂಡ ಇದೆ. ಇದು ಡಯಟ್ ಮಾಡೋರು ತಿನ್ಬೋದು, ಎಲ್ಲರೂ ತಿನ್ಬೋದು. ಇದು ಶುಗರ್ ಇರೋರು ತಿನ್ಬೋದು, ಯಾಕಂದರೆ ನಾನು ಇದರಲ್ಲಿ ಶುಗರ್ ಸ್ವಲ್ಪನೂ ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡಿದ್ದು ಬರೀ ಇದರಲ್ಲಿ ಡೇಟ್ಸು ಮತ್ತು ಕಲ್ಸಕ್ರಿನ ಅಷ್ಟೇ ಯೂಸ್ ಮಾಡಿದ್ದೀನಿ. ಇದನ್ನು ಯಾರು ನಾರ್ಮಲಿಯಾಗಿ ತಿನ್ಬೋದು. ಸೊ ಈ ಐಸ್ ಕ್ರೀಮ್ ರೆಸಿಪಿ ನಿಮ್ಗೆ ಹೇಗಂತ ಅನಿಸ್ತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.